ಈ ಗಡೀಪಾರ್ಗಿಂತ ನೆಕ್ಸ್ಟ್ ಹಂತದ ಒಂದು ಪ್ರಿವೆಂಟಿವ್ ಆಕ್ಷನ್ ಅಂತಂದ್ರೆ ಅದು ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡುವಂಥದ್ದು. ಕಾಯ್ದೆ ಜಾರಿ ಮಾಡುವಂತ ಸಂದರ್ಭದಲ್ಲಿ ಯಾವ ಆರೋಪಿ ಇರ್ತಾರೆ, ಯಾವ ಒಬ್ಬ ಆಸಾಮಿ ಇರ್ತಾರೆ, ಅವ್ರ ಮೇಲೆ ಬಹಳಷ್ಟು ಪ್ರಕರಣಗಳಿರ್ಬೇಕು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಮೇಲೆ ಗಂಭೀರ ಪ್ರಕರಣಗಳು ದಾಖಲಾಗಿರ್ಬೇಕು. ಅದ್ರ ಜೊತೆಗೆ ಈ ಹಿಂದೆ ನಾವು ಮುಂಜಾಗ್ರತಾ ಕ್ರಮವಾಗಿ ಏನು 107, 110 ಅಂತ ಮೊದಲೆಲ್ಲ ಮಾಡ್ತಾ ಇದ್ವಿ CRPCಗೆ, ಅದೇ ರೀತಿ ಕಲಂಗಳ ಅಡಿಯಲ್ಲಿ ನಾವು BNSS ಅಲ್ಲಿ ಕ್ರಮ ಕೈಗೊಂಡಾಗ್ಯೂ ಕೂಡ ಅವರ ಒಂದು ಚಟುವಟಿಕೆ ನಿಂತಿಲ್ಲ. ಅವರು ಇಲ್ಲಿ ಸ್ಥಳೀಯವಾಗಿರೋದ್ರಿಂದ ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿ ಭಂಗ ಆಗುತ್ತೆ, ಮತ್ತೆ ಇನ್ನೂ ಹೆಚ್ಚು ಗಂಭೀರ ಪ್ರಕರಣಗಳಾಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಒಟ್ಟು 4 ಜನರ ಮೇಲೆ ನಾವು ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡಿದ್ದೇವೆ. ಆ 4 ಜನರ ಹೆಸರುಗಳು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಸಾಗರ್ ಲಕ್ಕುಂಡಿ ಅಂತ ಒಬ್ಬ ವ್ಯಕ್ತಿ, ಅವನ ಮೇಲೆ ಸುಮಾರು 13ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ. ಕೊಲೆ ಪ್ರಯತ್ನ ಸೇರಿದಂತೆ ಇನ್ನು ಬಹಳಷ್ಟು ಗಂಭೀರ ಪ್ರಕರಣಗಳು ಮತ್ತೆ ಈ ವರ್ಷದಲ್ಲೂ ಕೂಡ ಅವ್ರ ಮೇಲೆ ಪ್ರಕರಣ ದಾಖಲಾಗಿರೋದು ನಮಗೆ ತಿಳಿದು ಬಂದಿದೆ. ಮತ್ತೆ ಬೇಲ್ ಪಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಬೇಲ್ ಕಂಡೀಷನ್ ವೈಲೇಷನ್ ಮಾಡುವಂಥದ್ದು, ನಾವು ಬೈಂಡಿಂಗ್ ಓವರ್ ಮಾಡಿದಂತ ಸಂದರ್ಭದಲ್ಲಿ ಬೈಂಡಿಂಗ್ ಓವರ್ ಮಾಡಿದ್ದನ್ನ ಮಾಡಿದಾಗಿಯೂ ಕೂಡ ಮತ್ತೆ ಫರ್ದರ್ ಪ್ರಕರಣಗಳಲ್ಲಿ ಭಾಗಿಯಾಗಿರೋದು. ಅದರ ಹಿನ್ನೆಲೆಯಲ್ಲಿ ಸಾಗರ್ ಲಕ್ಕುಂಡಿ ಅನ್ನುವಂತ ಒಬ್ಬ ವ್ಯಕ್ತಿ ಮೇಲೆ ನಾವು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ದೀವಿ. ಅದೇ ರೀತಿ ಕೇಶವಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಮಂಜುನಾಥ್ ಅಲಿಯಾ ಸೈಂಟಿಸ್ಟ್ ಮಂಜ ಅನ್ನುವಂತ ವ್ಯಕ್ತಿ, ಈ ವ್ಯಕ್ತಿ ಮೇಲೆ ಸುಮಾರು 41 ಪ್ರಕರಣಗಳು ಈವರೆಗೂ ದಾಖಲಾಗಿದೆ. ಈ ವರ್ಷದಲ್ಲೂ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿದೆ. ಮತ್ತೆ ಆ ವ್ಯಕ್ತಿಯನ್ನ ನಮ್ಮ ಪೊಲೀಸರು ಹಿಡಿಲಿಕ್ಕೆ ಹೋದಾಗ ನಮ್ಮ ಪೊಲೀಸರ ಮೇಲೆ ಕೂಡ ಹಲ್ಲೆ ಮಾಡಿ ಓಡೋಗುವಂತ ಕೆಲಸವನ್ನ ಮಾಡಿದ್ದ. ಆ ವ್ಯಕ್ತಿ ಮೇಲೆ ಕೇಶವಾಪುರ ಪೊಲೀಸ್ ಠಾಣೆಯ ಮಂಜುನಾಥ್ ಅಲಿಯಾ ಸೈಂಟಿಸ್ಟ್ ಮಂಜ ಅನ್ನೋ ಮೇಲೆ ನಾವು ಈ ಒಂದು ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ವಿ. ಅದೇ ರೀತಿ ನಮ್ಮ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾವೂದ್ ನದಾಫ್ ಅನ್ನುವಂತ ಒಬ್ಬ ವ್ಯಕ್ತಿಯ ಮೇಲೆ ಕೂಡ ನಾವು ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ದೀವಿ. ಈ ವ್ಯಕ್ತಿ ಈ ಹಿಂದೆ ಸುಮಾರು 2 ಇತ್ತೀಚಿನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಮತ್ತೆ ಈವರೆಗೂ ಸುಮಾರು 20ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಕೊಲೆ ಪ್ರಕರಣ ಸೇರಿದಂತೆ ಇನ್ನು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ. ಮತ್ತೆ ಇತ್ತೀಚೆಗೆ ನಾವು ಒಂದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಕಡೆಯಿಂದ ಡ್ರೈವ್ ಮಾಡದಂತ ಸಂದರ್ಭದಲ್ಲಿ ಈತ ತನ್ನ ಬೆಂಬಲಿಗರನ್ನ ಬಿಟ್ಬಿಟ್ಟು ಬಹಳಷ್ಟು ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನ ಮಾಡುವಂಥದ್ದು, ಅದನ್ನ ಬೂಸ್ಟ್ ಮಾಡಿಸ್ಬಿಟ್ಟು ವೈರಲ್ ಮಾಡಿಸುವಂಥದ್ದು, ಆಮೇಲೆ ತುಂಬಾ ಅಬ್ಜೆಕ್ಷನಬಲ್ ಕಂಟೆಂಟ್ ನೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವಂಥದ್ದು, ಮತ್ತೆ ಈ ಗ್ಯಾಂಗ್ ವಾರ್ಗಳಲ್ಲಿ ಹಿಂದೆ ಕೂಡ ಇನ್ವಾಲ್ವ್ ಆಗಿರುವಂಥದ್ದು ತಿಳಿದು ಬಂದಿದೆ. ಈ ವ್ಯಕ್ತಿ ದಾವೂದ್ ನದಾಫ್ ಅನ್ನುವಂಥ ವ್ಯಕ್ತಿ ಮೇಲೆ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ನಾವು ಗೂಂಡಾ ಆಕ್ಟ್ ಅನ್ನು ಜಾರಿ ಮಾಡಿದ್ದೇವೆ. ಅದೇ ರೀತಿ ಲಕ್ಷ್ಮಣ್ ಅಲಿಯಾಸ್ ಗಬ್ಯಾ ಲಕ್ಷ್ಮಣ್ ಅನ್ನುವಂತ ಒಬ್ಬ ವ್ಯಕ್ತಿ, ಈತನ ಮೇಲೆ ಸುಮಾರು 13ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಈ ವ್ಯಕ್ತಿ ಮೇಲೆ ನಾವು ಬೆಳ್ಳಿಗೆರೆ ಪೊಲೀಸ್ ಠಾಣೆಯಲ್ಲಿ ನಾವು ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ದೀವಿ. ಈ ವ್ಯಕ್ತಿ ಕೂಡ ಕೊಲೆ ಸೇರಿದಂತೆ ಬೇರೆ ಬೇರೆ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕೊಲೆ ಪ್ರಯತ್ನ, ದೊಂಬಿ ಸೇರಿದಂತೆ ಆರ್ಮ್ಸ್ ಆಕ್ಟ್ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ತಿಳಿದು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಒಟ್ಟು 4 ಜನರ ಮೇಲೆ ಗೂಂಡಾ ಆಕ್ಟ್ ಅನ್ನು ನಾವು ಜಾರಿ ಮಾಡಿದ್ದೀವಿ. ಈತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್ ಲಕ್ಕುಂಡಿ ಅವನಿಗೆ ಧಾರವಾಡ ಜೈಲ್ಗೆ, ಮತ್ತು ಕೇಶವಾಪುರ ವ್ಯಾಪ್ತಿಯ ಸೈಂಟಿಸ್ಟ್ ಮಂಜ ಇವನಿಗೆ ಗುಲ್ಬರ್ಗಾ ಜೈಲ್ಗೆ, ಶಹರ ಪೊಲೀಸ್ ಠಾಣೆಯ ದಾವೂದ್ ನದಾಫ್ ಇವನಿಗೆ ಮೈಸೂರು ಜೈಲ್ಗೆ, ಮತ್ತು ಬೆಂಡಿಗೇರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಗಬ್ಯಾ ಅನ್ನೋಂಥವ್ರಿಗೆ ಬಳ್ಳಾರಿ ಕಾರಾಗೃಹಕ್ಕೆ ನಾವು ಬಿಟ್ಬರುವಂತ ಕೆಲಸ ಮಾಡಿದ್ದೇವೆ. ಒಟ್ಟಾರೆಯಾಗಿ ಸುಮಾರು 83 ಗಡೀಪಾರು ಪ್ರಕರಣಗಳು ಈ ವರ್ಷದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಿಂದ ಆಗಿದೆ, ಮತ್ತು 4 ಗೂಂಡಾ ಆಕ್ಟ್ಗಳನ್ನ ಮಾಡಿದ್ದೇವೆ. ಈ ಸಂಖ್ಯೆ ಏನಿದೆ ಬಹಳ ಅತ್ಯಧಿಕ ಸಂಖ್ಯೆ. ಈ ಹಿಂದಿನ ಯಾವ ವರ್ಷಗಳಲ್ಲೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೂಂಡಾ ಆಕ್ಟ್ ಆಗುವಂತದ್ದಾಗ್ಲಿ ಅಥವಾ ಗಡೀಪಾರ್ ಮಾಡುವಂತದ್ದಾಗ್ಲಿ ಆಗಿಲ್ಲ. ಸೊ ಇಷ್ಟಾಗಿಯೂ ಕೂಡ ನಮ್ಮ ಪಟ್ಟಿ ಮುಂದುವರಿಯುತ್ತೆ. ನಾನು ಬಹಳ ಸ್ಪಷ್ಟ ಮಾತುಗಳಲ್ಲಿ ಯಾರ್ಯಾರು ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾರೆ, ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು, ಮಚ್ಚು ತಲವಾರುಗಳು ಮತ್ತೆ ಚಾಕು ಇಂಥವೆಲ್ಲ ಇಟ್ಕೊಂಡು ಬೆದರಿಸುವಂಥದ್ದು, ಅಟ್ಯಾಕ್ ಮಾಡುವಂಥದ್ದು, ಈ ತರದವ್ರು ಯಾರಿದ್ದಾರೆ ಅವ್ರದ್ದು ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಯಾರ್ಯಾರು ಆ ತರ ಕ್ರಿಮಿನಲ್ ಎಲಿಮೆಂಟ್ಸ್ ಇದ್ದಾರೆ ಅಂತವ್ರದ್ದು ಪಟ್ಟಿಯನ್ನು ನಾವು ಸಿದ್ಧ ಮಾಡ್ಕೊಂಡಿದ್ದೀವಿ. ಹಂತ ಹಂತವಾಗಿ ಅಗತ್ಯ ಅನುಸಾರವಾಗಿ ಅಂತವ್ರ ಮೇಲೆ ನಾವು ಗಡೀಪಾರ್ ಸೇರಿದಂತೆ ಗೂಂಡಾ ಆಕ್ಟ್ ಸೇರಿದಂತೆ ಬೇರೆ ಬೇರೆ ಮುಂಜಾಗ್ರತಾ ಕ್ರಮಗಳಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಿಕ್ಕೆ ಸಿದ್ಧರಿದ್ದೇವೆ. ಅಟ್ ದಿ ಸೇಮ್ ಟೈಮ್ ಯಾರು ಉತ್ತಮ ಗುಣ ಮತ್ತು ನಡವಳಿಕೆಯನ್ನ ರೂಢಿಸ್ಕೊಂಡಿದ್ದಾರೆ ಅಂತ ರೌಡಿ ಶೀಟರ್ಗಳ ಮೇಲೆ ಇದ್ದಂತ ರೌಡಿ ಶೀಟ್ ಅನ್ನ ಕ್ಲೋಸ್ ಮಾಡಲಿಕ್ಕೆ ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ. ಯಾರು ಸನ್ನಡತೆ ಇಟ್ಕೊಂಡು ಸಾರ್ವಜನಿಕವಾಗಿ ಮುಖ್ಯವಾಹಿನಿಗೆ ಬಂದು ಜೀವನ ಮಾಡ್ಲಿಕ್ಕೆ ಇಚ್ಛೆ ಇದ್ದಾರೆ, ಯಾರ ಮೇಲೆ ಪ್ರಕರಣಗಳು ಎಲ್ಲ ಮುಕ್ತಾಯ ಆಗಿದೆ ಅಥವಾ ಬಹಳಷ್ಟು ವರ್ಷಗಳಿಂದ ಅವರು ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಇಲ್ಲ, ಅವರಿಂದ ಸಾರ್ವಜನಿಕರ
ನೆಮ್ಮದಿ ಮತ್ತು ಶಾಂತಿಗೆ ಭಂಗ ಇಲ್ಲ ಅನ್ನುವಂತ ಕ್ರೈಟೀರಿಯಾದಲ್ಲಿ ಬರುವಂತ ವ್ಯಕ್ತಿಗಳು ಮತ್ತೆ ಬಹಳ ಹೆಚ್ಚು ವಯಸ್ಸಾಗಿರುವಂತದ್ದು, ಬಹಳ ಹಳೆಯ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರುವಂತವ್ರು ಯಾರಿದ್ದಾರೆ ಅಂತವ್ರ ಮೇಲೆ ಮುಕ್ತಾಯ ಮಾಡ್ಲಿಕ್ಕೆ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದನ್ನ ಕೇಸ್ ಬೈ ಕೇಸ್ ಸ್ಟಡಿ ಮಾಡಿ ರಿವ್ಯೂ ಮಾಡಿ ಅದನ್ನ ಮುಕ್ತಾಯ ಮಾಡುವಂತ ಕೆಲಸ ಮಾಡಲಾಗಿದೆ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।